ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾವು ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಒಂದು ದೇವಸ್ಥಾನ ಹೋದಾಗ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಬನ್ನಿ ನೋಡೋಣ. ನೋಡಿ, ಇದು ಕುಣಿಗಲ್ ರೋಡು, ಹೈವೇ. ಇದು ನ್ಯಾಷನಲ್ ಹೈವೇ. ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಕ್ಕಪಕ್ಕದೆಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲೊಂದು ಗ್ಯಾಸ್ ಲಾರಿ ಬೇರೆ ಹೋಗ್ತಾಯಿತ್ತು. ಗ್ಯಾಸ್ ಸಿಲಿಂಡರ್ ನೋಡಿದ್ರೇ ಒಂಥರ ಸಂತೋಷ ಆಗುತ್ತೆ. ಯಾಕಂದರೆ ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅಲ್ವಾ, ಸಿಲಿಂಡ್ರ್ ಅವೈಲೇಬಲ್ ತುಂಬ ಕಮ್ಮಿ ಇದೆ. ಇದು ನೋಡಿ, ಈಗ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಕಲ್ಲಳ್ಳಿ ಅಂತ ಅದು ಒಂದು ಚಿಕ್ಕ ಊರು, ಹಳ್ಳಿ. ಮಕ್ಕಳೆಲ್ಲ ದಾರಿಲಿ ನಿದ್ದೆ ಮಾಡಿಬಿಟ್ಟಿದ್ರು. ಬೆಂಗಳೂರಿಂದ 3 ಅವರ್ಸ್ ಆಗುತ್ತೆ ಅಲ್ಲಿ ಹೋಗೋಕ್ಕೆ. ನಾವು ಹೋದಾಗ ಮಧ್ಯಾಹ್ನ 1:30 ಆಗಿತ್ತು. ಆಗ ದೇವಸ್ಥಾನ ಬಾಗಿಲು ಹಾಕಿರ್ತಾರೆ. ಹಾಗಾಗಿ ಅಲ್ಲಿ ಒಂದು ಭೋಜನ ಶಾಲೆ ಇದೆ. ಅಲ್ಲಿ ತಟ್ಟೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ನಾವೇ ತಟ್ಟೆ ತಗೊಂಡು ಒಳಗಡೆ ಹೋಗಿ ನಾವೇ ಹಾಕಿಸ್ಕೊಂಡು ಊಟ ಮಾಡಬೇಕು. ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಪ್ರಸಾದನ ಹಾಕಿಸ್ಕೊಂಡು ಆಮೇಲೆ ಕೆಳಗಡೆ ಬೇಕಾದ್ರೆ ಕೆಳಗಡೆ ಕೂತ್ಕೋಬೋದು, ಇಲ್ಲ ಬೆಂಚ್ಗಳಿರುತ್ತೆ, ಬೆಂಚ್ ಮೇಲೆ ಕೂತ್ಕೋಬೋದು. ನೋಡಿ, ಈಗ ದೇವಸ್ಥಾನಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನದ ಒಂದು ಆವರಣ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಸುಮಾರು 2 ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ತುಂಬ ದೊಡ್ಡ ಜಾಗ ಇರೋದ್ರಿಂದ ಅದು ಸ್ವಲ್ಪ ನಿಧಾನ ಆಗುತ್ತೆ. ಇದು ನೋಡಿ, ಎಲ್ಲ ಕಲ್ಲುಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಮನೆ ಕಟ್ಟಿದ್ದಾರೆ. ಈ ಥರ ಕಲ್ಲುಗಳನ್ನ ಜೋಡಿಸಿ ಲಗೋರಿ ಜೋಡಿಸ್ತಾರಲ್ಲ, ಆ ಥರ ಕಲ್ಲುಗಳು ಜೋಡಿಸಿಟ್ರೆ ನಮ್ಮ ಒಂದು ಕೋರಿಕೆ ನೆರವೇರುತ್ತೆ ಅಂತ ಒಂದು ಜನರ ಒಂದು ನಂಬಿಕೆ. ಹಾಗಾಗಿ ಅಲ್ಲಿ ಎಲ್ಲ ಭಕ್ತರು ಈ ಥರ ನೋಡಿ ಇಟ್ಟಿಗೆಗಳನ್ನ ಪೂಜೆ ಮಾಡಿಕೊಡ್ತಾರೆ ದೇವಸ್ಥಾನದಲ್ಲಿ. ಆ ಇಟ್ಟಿಗೆಗಳನ್ನ ಈ ಥರ ಜೋಡಿಸ್ಬಿಟ್ಟು ಅದನ್ನು ಒಂದು ಪೂಜೆ ಮಾಡ್ತಾರೆ ಭಕ್ತಾದಿಗಳು. ಹಾಗಾಗಿ ಅವ್ರದ್ದು ಒಂದು ಕೋರಿಕೆ ನೆರವೇರುತ್ತೆ ಅಂತ. ದೇವಸ್ಥಾನ ಬಾಗಿಲು ಇನ್ನೂ ತೆಗ್ದಿರಲಿಲ್ಲ. ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ದೇವಸ್ಥಾನದ ಒಳಗಡೆ ತುಂಬ ತಂಪಾದ ಗಾಳಿ ಬರ್ತಾಯಿದೆ. ತುಂಬ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಸೆಕೆನೇ ಆಗಲ್ಲ ಅಲ್ಲಿ. ಸುತ್ತಲೂ ಓಪನ್ ಇರೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಕರಕುಶಲ ಕಾರ್ಯ ಅಂತಾರಲ್ಲ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲಿನಲ್ಲೆಲ್ಲ. ನೋಡಿ, ಇವೆಲ್ಲ ಪಿಲ್ಲರ್ಗಳಿದು, ದೊಡ್ಡ ದೊಡ್ಡ ಪಿಲ್ಲರ್ಗಳು ಎಲ್ಲ ತುಂಬ ಹೆವಿ ಕಲ್ಲಿಂದನೇ ಮಾಡಿದ್ದಾರೆ. ಕಟ್ಟಡ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಸುಂದರವಾಗಿದೆ. ನೋಡಿ, ಮಕ್ಕಳು ಆಟ ಆಡ್ಕೊಂಡಿದ್ರು, ಇನ್ನೂ ಬಾಗಿಲು ತೆಗ್ದಿರಲಿಲ್ಲಲ್ಲ, ಹಾಗಾಗಿ ಆಟ ಆಡ್ತಾಯಿದ್ರು. ನೋಡಿ, ಈಗ ಬಾಗಿಲು ತೆಗೆದಿದೆ. ವರಾಹಸ್ವಾಮಿ ದೇವಸ್ಥಾನ ಬಾಗಿಲು. ಭೂವರಾಹಸ್ವಾಮಿ ಮತ್ತು ಲಕ್ಷ್ಮೀದೇವಿ, ಭೂದೇವಿ, ಶ್ರೀದೇವಿ ಎಲ್ಲ ಇದ್ದಾರೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಹೊರಗಿನಿಂದನೇ ವಿಡಿಯೋ ಮಾಡಿದೆ. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ. ನೋಡಿ, ಹಿಂದೆ ಮೇಲ್ಗಡೆ ಎಲ್ಲ ಗಾಳಿ ಎಲ್ಲ ಬರೋದಕ್ಕೆ ಜಾಗ ಮಾಡಿದ್ದಾರೆ. ಇದು ನೋಡಿ, ಲಕ್ಷ್ಮೀದೇವಿ. ಈ ಲಕ್ಷ್ಮೀದೇವಿ ವಿಗ್ರಹದ ಹತ್ರ ಒಂದು ಪವಿತ್ರ ಮಣ್ಣಿರುತ್ತೆ. ಆ ಮಣ್ಣಿನ ಪೂಜೆ ಹಾಗೂ ಇಟ್ಟಿಗೆ ಪೂಜೆ ಮಾಡಿಕೊಡ್ತಾರೆ. ಮನೆ ಕಟ್ಸೋರು, ಏನೋ ಜಾಗ ತೊಗೋಬೇಕು ಅನ್ನೋರೆಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಅದನ್ನು ಮನೇಲಿ ಇಟ್ಬಿಟ್ಟು ಅವರು ಇಷ್ಟು ಕಾಲ ಅಂತ ಹೇಳ್ತಾರೆ, ಅಷ್ಟು ಕಾಲ ಪೂಜೆ ಮಾಡಿದ್ರೆ ನಮ್ಮ ಒಂದು ಪೂಜೆ ಸರಿಯಾಗಿ ಮಾಡಿದ್ರೆ ಒಂದು ಆಸೆ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಇದು ನೋಡಿ, ಇನ್ನೂ ಹೊಸದಾಗಿ ಇನ್ನೂ ಕಟ್ತಾ ಇದ್ದಾರೆ. ಇದು ಎಂಟ್ರೆನ್ಸ್ ಮಾಡ್ತಾಯಿದ್ದಾರೆ. ತಿರುಪತಿ ಎಂಟ್ರೆನ್ಸ್ ಇದೆಯಲ್ಲ, ಆ ಥರನೇ ಇದನ್ನು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇದು ನೋಡಿ, ಭಕ್ತರೆಲ್ಲ ಒಂದು 11 ಪ್ರದಕ್ಷಿಣೆ ಹಾಕ್ತಾರೆ. ಇದು ನೋಡಿ, ನಮ್ಮ ಪಾಪು ಗಂಟೆ ಎಳೆಯೋಕ್ಕೆ ಹೋಗ್ತಾಯಿದ್ದಾನೆ. ದೊಡ್ಡ ಗಂಟೆ ದೇವಸ್ಥಾನದ್ದು, ತುಂಬ ಭಾರ ಇದೆ. ನೋಡಿ, ಇದರಲ್ಲಿ ಗೋವಿಂದನ ಒಂದು ಇದು ಇದೆ, ನಾಮ ಇದೆ.
ತುಂಬ ಟ್ರೈ ಮಾಡ್ತಾ ಇದ್ದಾನೆ ನೋಡಿ, ಆಗ್ತಾಯಿಲ್ಲ ಆದರೂ ಬಿಡ್ತಾಯಿಲ್ಲ ಅವನು. ಇದು ನೋಡಿ ಶ್ರೀನಿವಾಸ, ಲಕ್ಷ್ಮೀದೇವಿ, ಭೂದೇವಿ ಮತ್ತು ಶ್ರೀದೇವಿ ಅಂತ. ಅಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಭೂವರಾಹ ಸ್ವಾಮಿ, ವೆಂಕಟೇಶ್ವರ, ಲಕ್ಷ್ಮೀದೇವಿ ಮತ್ತು ಭೂದೇವಿಯ ಜೊತೆ ವಾಸವಾಗಿದ್ದಾರೆ. ಇದು ನೋಡಿ, ಬರುವಾಗ ಒಂದು ಶುಗರ್ ಕೇನ್ ಜ್ಯೂಸ್ ಇತ್ತು. ಬಿಸಿಲಲ್ಲಿ ತುಂಬ ಬಾಯಾರಿದ್ರಿಂದ ಇಲ್ಲಿ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಮಕ್ಕಳೆಲ್ಲ ಪಾಪ ಬಿಸಿಲಲ್ಲಿ ಓಡಾಡಿ ಸುಸ್ತಾಗಿದ್ದರು. ಅಲ್ಲಿ ಶುಗರ್ ಕೇನ್ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಅದರಲ್ಲೇನೂ ಮಿಕ್ಸ್ ಮಾಡಲ್ಲ, ನ್ಯಾಚುರಲ್ಲಾಗೇ ಶುಗರ್ ಕೇನ್ ಜ್ಯೂಸ್ ಮಾಡಿಕೊಡ್ತಾರೆ. ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಪ್ರಿಸರ್ವೇಟಿವ್ ಅದೆಲ್ಲ ಏನೂ ಇರಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು. ದರ್ಶನ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬರ್ತಾಯಿದ್ವಿ. ದಾರಿಲಿ ನೋಡಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ, ಒಂಥರ ಕತ್ಲೇನೂ ಇಲ್ಲ ಬೆಳಕು ಇಲ್ಲ, ಒಂಥರ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಟ್ರಾವೆಲ್ ಮಾಡೋದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.